ಈ ವಿಡಿಯೋ ಏನಪ್ಪ ಅಂತಂದರೆ ದೇವ್ರ ಗುಡ್ಡ ಬಿಡಿಸೋ ವಿಡಿಯೋ. ಇದು ಅಷ್ಟು ಜನಕ್ಕೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ. ಏನಪ್ಪ ಅಂತಂದರೆ ಮೊದಲು ದೇವ್ರ ಗುಡ್ಡ ಬಿಡಿಸೋ ಹುಡುಗನ ಕೂರಿಸಿ ಈ ರೀತಿ ಶಾಸ್ತ್ರ ಅಂದರೆ ಹಿರಿಕರು ಅಂದರೆ ದೇವರ ಶಿಷ್ಯಂದಿರು ಮೊದಲೇ ಮಣಿ ಹಾಕಿಸ್ಕೊಂಡಿರ್ತಾರೆ ದೇವ್ರದ್ದು. ಅವರು ಶಿಷ್ಯನ ಈ ಥರ ಕೂರಿಸಿ ಮೊದಲಿಗೆ ಶೌರಿಕನನ್ನು ಕರೆಸಿ ಈ ಥರ ಮುಡಿಯನ್ನು ಮಾಡಿಸ್ಕೊತಾರೆ. ಮುಡಿ ಮಾಡಿಸಿದ ನಂತರ ಆ ಹುಡುಗನನ್ನು ಶಾಸ್ತ್ರದ ಪ್ರಕಾರ ಆರತಿ ಬೆಳಗುವ ಮೂಲಕ ಹುಡುಗನಿಗೆ ಎಲ್ಲರೂ ಸಾಂಪ್ರದಾಯಿಕವಾಗಿ ಅಂದರೆ ಮನೆಯವರು, ಬಂಧು ಬಳಗ ಮತ್ತು ಅವ್ರ ಫ್ಯಾಮಿಲಿ, ಹುಡುಗನ ಫ್ಯಾಮಿಲಿ ಏನಿರ್ತಾರೋ ಅಥವಾ ಎಲ್ಲರೂ ಸೇರಿ ಈ ರೀತಿ ಅವನಿಗೆ ಆರ್ತಿ ತೆಗೆದಿರ್ತಾರಲ್ಲ ಆ ತಟ್ಟೆಲೆಲ್ಲ ನೀರು ಇರ್ತಾರೆ ಎಲ್ಲ ಇದೇ ಸಾಲಾಗಿ ಬಂದು ಒಬ್ಬರಾಗಿ ಒಬ್ಬರಂತರ ಈ ಥರ ತಲೆಗೆ ಹುಡುಗನಿಗೆ ಅಷ್ಟು ನೀರು ಇದು. ತದನಂತರ ಹುಡುಗನಿಗೆ ಶಾಸ್ತ್ರಕ್ಕೆ ಕೂರಿಸಲು ತಯಾರಿಯನ್ನು ಮಾಡುತ್ತಾರೆ. ಈ ತಯಾರಿ ಮಾಡಬೇಕಾದ್ರೆ ಏನಪ್ಪ ಅಂತಂದರೆ ಹುಡುಗನಿಗೆ ಪಂಚೆಯನ್ನು ಹಾಕಿಸಿ ಈ ಥರ ಹೂಗುತ್ತಿ, ಶಾಸ್ತ್ರದ ಪ್ರಕಾರ ದೇವರಿಗೆ ಹೂಗುತ್ತಿ ಕಟ್ಟುವ ಮೂಲಕ ಅವನ ಕೈಗೆ ಕಂಕಣ ಕಟ್ತಾರೆ. ಕಂಕಣ ಅಂದರೆ ಇದು ಶಾಸ್ತ್ರದ ಪ್ರಕಾರ, ಹಿರಿಕರ ಪ್ರಕಾರ ಶಾಸ್ತ್ರ ಸಂಪ್ರದಾಯ ಅಂತ ಹೇಳುತ್ತೆ. ಅಂತಂದರೆ ಇದೇನಕ್ಕೆ ಅಂತಂದರೆ ಕಂಕಣ ಕಟ್ಟೋದು ದಾರಿ ಎರೆಯುವ ಮೂಲಕ, ಅಂದರೆ ಮನೆಯವರೆಲ್ಲ ನಾನು ಈ ದೇವ್ರ ಗುಡ್ಡ ಬಿಡಿಸ್ತಾ ಇದ್ದಾರಲ್ಲ ಈ ಹುಡುಗನಿಗೆ, ನಮ್ಮ ಮನೆಯವರೆಲ್ಲ ಒಪ್ಪಿದ್ದೀವಿ ಈ ಶಾಸ್ತ್ರಕ್ಕೆ, ನಾವು ಈ ಮುಖಾಂತರ ಮನೆಯವರೆಲ್ಲ ಸೇರಿ ಅವನಿಗೆ ಮಣಿ ಕಟ್ಟೋದು ಅಂದರೆ ಈಗ ದೇವ್ರ ಗುಡ್ಡ ಬಿಡಿಸ್ತಾರಲ್ಲ ದೇವ್ರದ್ದು ಮಣಿ ಅಂದರೆ ರುದ್ರಾಕ್ಷಿ ಮಣಿನ ದಾರಕ್ಕೆ ಹಾಕಿ ದೇವರ ಶಿಷ್ಯ ಎಂದು ಕಟ್ಟಲಾಗುತ್ತದೆ. ಆ ಹುಡುಗನಿಗೆ ರುದ್ರಾಕ್ಷಿ ಹಾಕುವ ಮೂಲಕ ಹುಡುಗನಿಗೆ ಕೆಲವೊಂದು ಶಾಸ್ತ್ರಗಳನ್ನು, ದೇವರ ಹೆಸರುಗಳನ್ನು, ದೇವರ ಮಂತ್ರಗಳನ್ನು ಬಾಯಲ್ಲಿ ಹೇಳಿಸಲಾಗುತ್ತದೆ. ತದನಂತರ ಆ ಹುಡುಗನನ್ನು ಕರೆದುಕೊಂಡು ಅದಾದ ನಂತರ ಅವನಿಗೆ ಭಿಕ್ಷೆಯನ್ನು ಎತ್ತುವ ಮೂಲಕ ಭಿಕ್ಷೆಗೆ ಕರೆದುಕೊಂಡು ಹೋಗುತ್ತಾರೆ. ಭಿಕ್ಷೆ ಕರ್ಕೊಂಡು ಹೋಗ್ತಾರೆ. ಭಿಕ್ಷೆ ಕರ್ಕೊಂಡು ಹೋದ್ಮೇಲೆ ಅವನು ನಾಲ್ಕು ಮನೆಗೆ ಹೋಗಿ ಭಿಕ್ಷೆ ಕೇಳಬೇಕು, ಭಿಕ್ಷೆ ಬೇಡಬೇಕು. ಆ ಭಿಕ್ಷೆ ಬೇಡಿದ್ನ ಆ ಮನೆಗೆ ಹೋಗಿದ್ಮೇಲೆ ಭಿಕ್ಷೆ ಹಾಕ್ತಾರೆ. ಭಿಕ್ಷೆ ಹಾಕುವ ಮೂಲಕ ಆ ಹುಡುಗನ ಸಂಪೂರ್ಣ ಆಗುತ್ತೆ. ಸಂಪೂರ್ಣ ಅಂದರೆ ಈಗ ದೇವರ ಶಿಷ್ಯ ಆಗಬೇಕಂತಂದರೆ, ಆ ದೇವ್ರನ್ನ ಬೇಡಬೇಕು ಅಂತಂದರೆ ಈ ಥರ ಹೋಗಿ 4 ಮನೇಲಿ, ಅಂದರೆ ಈ ಶಾಸ್ತ್ರ ಪ್ರಕಾರ ಒಂದು 4 ಮನೆ ಅಂತಿರುತ್ತೆ, ಆ 4 ಮನೆಗೆ ಹೋಗಿ ಈ ಥರ ಭಿಕ್ಷೆ ಬೇಡಬೇಕು. ಆ ಜೋಳಿಗೆ ತುಂಬಿಸ್ಬೇಕು. ಆ ಜೋಳಿಗೆ ಏನಿರುತ್ತೋ ಆ ಹುಡುಗನ ಕೈಯಲ್ಲಿರೋ ಜೋಳಿಗೆ, ಆ ಜೋಳಿಗೆ ಅಕ್ಕಿ ಒಂದು 5 ಜನ ತುಂಬಬೇಕು. ತುಂಬಿದ ನಂತರ ಈ ಥರ ಸಾಲಾಗಿ ಪ್ರತಿಯೊಬ್ಬರ ಮನೆಗೂ ಹೋಗಿ ಅಕ್ಕಿಯನ್ನು ತುಂಬಿಸ್ಕೊಳ್ಬೇಕು ಆ ಜೋಳಿಗೆಗೆ. ಅದಾದಮೇಲೆ ಅವ್ರ ಮನೆಗೆ ಕರ್ಕೊಂಬರ್ತಾರೆ. ಅವ್ರ ತಂದೆ ತಾಯಿ ಆ ಹುಡುಗನಿಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ನಂತರ ನೋಡಿ ಅಲ್ಲಿ ಆ ಹುಡುಗನಿಗೆ ಮತ್ತೆ ಕಂಕಣವನ್ನು ಬಿಚ್ಚಿ ಶಾಸ್ತ್ರದ ಪ್ರಕಾರ ಏನು ಮಾಡಬೇಕು, ಈಗ ಪ್ರಸಾದ ನೈವೇದ್ಯಗೆ ಏನೇನು ಜನ ಸಂಪ್ರದಾಯ ಪ್ರಕಾರ ಏನು ಕರೆದಿರ್ತಾರೋ ಆ ನೈವೇದ್ಯ ಪ್ರಸಾದನ ಈಗ ಆ ಹುಡುಗನಿಗೆ, ಈಗ ಆ ಹುಡುಗ ದೇವ್ರ ಶಿಷ್ಯನಾಗಿದ್ದಾನೆ. ಈಗ ದೇವ್ರ ಶಿಷ್ಯನಾಗಿರ್ಬೇಕಾದ್ರೆ ಅವನ ಕಾಲಿಗೆ ಎಲ್ಲರೂ ಕಾಲು ಮುಗಿದ್ದಾರೆ, ಕಾಲಿಗೆ ಅಡ್ಬೀಳ್ತಾರೆ. ಈಗ ಅದಾದಮೇಲೆ ಎಲ್ಲ ಶಾಸ್ತ್ರ ಮುಗಿದ ನಂತರ ಎಲ್ಲರೂ ಇದೇ ರೀತಿ ಸಾಲಾಗಿ ಕೂತು, ಮನೆ ಫ್ಯಾಮಿಲಿ ಬಂಧು ಬಳಗ ಕೂತಿರ್ತಾರೋ ಎಲ್ಲ ಊಟಕ್ಕೆ ಸಾಲ ಕೂತ್ಕೊತಾರೆ. ಅದಾದಮೇಲೆ ಆ ಹುಡುಗನಿಗೆ ಏನು ನೀತಿ ಪಾಠಗಳಿರುತ್ತೋ, ಹುಡುಗ ಯಾವ ರೀತಿ ಪಾಲಿಸಬೇಕು, ಆ ದೇವ್ರ ಗುಡ್ಡ ಅನ್ನೋದು ಏನು ಮಣಿ ಕತ್ತಿಗೆ ಬೀಳುತ್ತೋ, ರುದ್ರಾಕ್ಷಿ ಮಣಿ ಅನ್ನೋದು ಆ ದೇವರ ಶಿಷ್ಯ ಆಗ್ಬಿಟ್ಟಿರ್ತಾನೆ ಅವನು, ಅದು ಯಾವ ರೀತಿ ಪಾಲಿಸ್ಬೇಕು ಅನ್ನೋದು ಅವ್ರ ಗುರು ಅಂದರೆ ಶಿಷ್ಯ, ಅವ್ರ ಗುರು ಏನಿರ್ತಾರೋ ಅವ್ರಿಗೆ ಮುಂಚೆನೇ ಏನು ಹಾಕ್ಸ್ಕೊಂಡಿರ್ತಾರೋ ಮಣಿನ ದೇವ್ರ ಗುಡ್ಡ ಅನ್ನಿಸ್ಕೊಂಡಿರ್ತಾರೋ ಅವರು ದೊಡ್ಡವ್ರು ಹಿರಿಕರನ್ನೋರು ಈ ಶಿಷ್ಯನಿಗೆ, ಬಾಲಕನಿಗೆ ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋದು ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಅವ್ರು ಭಿಕ್ಷಕ್ಕೆ ಹೋಗ್ಬೇಕಂದ್ರೆ ಹುಡುಗ ಯಾವ ರೀತಿ ಹೇಳ್ಕೊಂಡು ಹೋಗ್ಬೇಕು, 4 ಮನೆಗೆ ಹೋಗಬೇಕು ಅಂದರೆ ಯಾವ ರೀತಿ ಭಿಕ್ಷೆ ಹಾಕಿಸ್ಕೋಬೇಕು ಅನ್ನೋದನ್ನ ಅವರು ತನ್ನ ಹಿರಿಕರಾದ ಅವರ ಮಾತುಗಳಲ್ಲಿ ಹೇಳ್ತಿದ್ದಾರೆ. ಸೊ ಇದೇ ಇವತ್ತಿಂದ ವಿಡಿಯೋ. ಸೊ ಇದೇನಪ್ಪ ಅಂತಂದರೆ ಇದು ದೇವರು ಸಾಲಾಗಿ ಬಂದು